ಬಹಳ ಸುಂದರವಾದಂತಹ ಮತ್ತು ಜವಾಬ್ದಾರಿಯುತವಾದಂಥ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥವರು ಜನಸೇವೆಯ ಮೂಲಕ ಜನಮನವನ್ನು ಗೆದ್ದಂತಹ ಅಪರೂಪದ ರಾಜಕಾರಣಿಗಳಲ್ಲಿ ಯು ಟಿ ಖಾದರ್ ಅವರು ಒಬ್ಬರು. ಇದು ಬಹಳ ಸ್ಪಷ್ಟವಾಗಿ ಬಹಳ ಸಂತೋಷದಿಂದ ಮನಪೂರ್ವಕವಾಗಿ ಹೇಳಬೇಕಾದಂಥ ಒಂದು ಮಾತು. ನಮ್ಮ ಕರ್ನಾಟಕ ಈ ಭಾಗದ ಶಾಸಕರಾಗಿಯೂ ಮತ್ತು ಕರ್ನಾಟಕ ಸರ್ಕಾರದ ವಿಧಾನಸಭಾ ಸಭೆಯ ಸಭಾಧ್ಯಕ್ಷರಾಗಿಯೂ ಕೂಡ ಜವಾಬ್ದಾರಿಯನ್ನು ವಹಿಸಿ, ಯಾವುದೇ ಒಂದು ಜವಾಬ್ದಾರಿ ಇರಲಿ ಅದನ್ನು ಬಹಳ ನಿಷ್ಠೆಯಿಂದ ಬಹಳ ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಿಕೊಂಡು ಬಂದಂಥ ಒಬ್ಬ ವ್ಯಕ್ತಿ. ಅವರ ಒಂದು ಸಭಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು ನಮಗೆ ಎಲ್ಲರಿಗೂ ಕೂಡ ಸಂತೋಷ ಕೊಡ್ತಕ್ಕಂಥ ಒಂದು ವಿಚಾರ. ಅದರ ಜೊತೆಗೇ ಎನ್ಎಫ್ಐ ಆ ಮೆಡಿಕಲ್ ಕಾಲೇಜಿನ ವೈಸ್ ಚಾನ್ಸಲರ್ ಆಗಿರತಕ್ಕಂಥ ಫರೀದ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರನ್ನೂ ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಮತ್ತು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಮಾಧ್ಯಮ ಮಿತ್ರರು, ಅದೇ ರೀತಿಯಲ್ಲಿ ಪತ್ರಕರ್ತರು, ಒಟ್ಟಿಗೆ ಎಲ್ಲ ಇದರ ಒಂದು ಸದುಪಯೋಗವನ್ನು ಪಡೆಯತಕ್ಕಂತಹ 1,000 ಕುಟುಂಬಗಳ ಎಲ್ಲ ಸದಸ್ಯರುಗಳಿಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ನಾವು ನೆನಪಿಟ್ಕೊಳ್ಬೇಕಾದಂಥ ಒಂದು ಕೆಲವು ವಿಚಾರಗಳು ಉಂಟು. ಅದೇನು ಅಂತಂದರೆ, ಈ ಪಾವೂರು, ಹರೇಕಳ, ಅಂಬ್ಳಮುಗುರು ಈ ಗ್ರಾಮಗಳೆಲ್ಲ ನೇತ್ರಾವತಿ ನದಿ ತಟದಲ್ಲಿ, ಇದು ಒಂದು ನದಿ, ಅದು ಪವಿತ್ರವಾದಂಥ ನದಿ. ಆ ನದಿಯ ತಟದಲ್ಲಿ ವಿಶಾಲವಾದಂಥ ಬಯಲು ಪ್ರದೇಶ ಇರತಕ್ಕಂತಹ ಒಂದು ಜಾಗ ಇದು. ಇದಕ್ಕೆ ಒಂದು ಚಾರಿತ್ರಿಕವಾದಂಥ ಹಿನ್ನೆಲೆಯೂ ಕೂಡ ಈ ಜಾಗಕ್ಕೆ ಇದೆ. ಯಾಕೆಂದರೆ ಈ ಜಾಗದಲ್ಲಿ ಹುಟ್ಟಿ ಬೆಳೆದಂಥ ಎಲ್ಲ ಜನಗಳು ಜನ್ಮತಃ ಪರಿಶ್ರಮಿಗಳು, ಶ್ರಮಜೀವಿಗಳು. ಅಂತಹ ಶ್ರಮಜೀವಿಗಳು ಮಾತ್ರ ಅಲ್ಲ, ದೈವಭಕ್ತರು ಕೂಡ. ಅಂತಹ ಒಳ್ಳೆಯ ವ್ಯಕ್ತಿಗಳು ಹುಟ್ಟಿ ಬೆಳೆದಂತಹ ಊರು ಇದು. ಆದ ಕಾರಣ ಇಲ್ಲಿ ಏನು ಕೆಲಸಗಳಾದರೂ ಕೂಡ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದೆ. ಒಂದು ಗ್ರಾಮ ಅದು ನಿರ್ಜೀವ ಸ್ಥಿತಿಯಲ್ಲಿದೆ ಅಂತ ಹೇಗೆ ಗೊತ್ತಾಗುವುದು ಅಂದರೆ, ಅಲ್ಲಿ ಸರಿಯಾದ ಶಾಲೆ ಇಲ್ಲ, ಅಲ್ಲಿ ಸರಿಯಾದಂಥ ಒಂದು ಆಸ್ಪತ್ರೆ ಇಲ್ಲ, ಅಲ್ಲಿ ಸರಿಯಾದಂತಹ ಈ ಮಂದಿರಗಳಿಲ್ಲ, ಮಸೀದಿ ಇಲ್ಲ, ಅದೇ ರೀತಿಯಲ್ಲಿ ಚರ್ಚ್ ಇಲ್ಲ ಅಂತಾದರೆ ಅದು ಒಂದು ರೀತಿಯ ನಿರ್ಜೀವ ಗ್ರಾಮ ಅಂತ ನಾವು ಹಿಂದಿನವರು ಹೇಳಿಕೊಂಡು ಬಂದಂಥ ಒಂದು ವಿಚಾರ. ಆದರೆ ಹರೇಕಳ ಗ್ರಾಮವನ್ನು ನಾವು ತಗೊಂಡ್ರೆ ಅಲ್ಲಿ ಒಂದು ಒಳ್ಳೆಯ ಶಾಲೆಯು ಉಂಟು, ಒಂದು ಒಳ್ಳೆಯ ದೇವಸ್ಥಾನ ಉಂಟು, ಮಸೀದಿ ಉಂಟು, ಇದು ಚರ್ಚ್ ಉಂಟು, ಇಂಥ ಒಂದು ಒಳ್ಳೆಯ ಆಸ್ಪತ್ರೆ ಉಂಟು, ಒಳ್ಳೆಯ ಗ್ರಾಮ ಪಂಚಾಯತ್ ಕೂಡ ಉಂಟು. ಆದ ಕಾರಣ ಇದೆಲ್ಲ ಇದ್ದುದರಿಂದ ನೀವೆಲ್ಲ ನಿರ್ಜೀವ ಸ್ಥಿತಿಯಲ್ಲಿದ್ದಂಥ ಜನಗಳಲ್ಲ, ನೀವು ಒಂದು ಜೀವಂತಿಕೆಯನ್ನು ಪ್ರದರ್ಶಿಸುವಂಥ ಜನಗಳು ಅಂತ ಇಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಈ ಪ್ರಪಂಚದಲ್ಲಿ ಕೆಲವು ದಾನಗಳು ಬಹಳ ಶ್ರೇಷ್ಠವಾದಂಥ ದಾನಗಳಂತೆ. ಅದರಲ್ಲಿ ಒಂದು ವಿದ್ಯಾದಾನ, ಅನ್ನದಾನ, ಅಭಯದಾನ, ಔಷಧಿ ದಾನ, ಕಣ್ಣಿನ ದಾನ, ಅದರ ಒಟ್ಟಿಗೆ ಮುಖ್ಯವಾಗಿ ರಕ್ತದಾನ. ಈ ಎಲ್ಲ ದಾನಗಳು ಅತ್ಯಂತ ಶ್ರೇಷ್ಠವಾದಂಥ ದಾನಗಳು. ಆದ ಕಾರಣ ಇಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಔಷಧಿ ದಾನ, ಅಂದರೆ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಇದನ್ನು ಈಗ ಯು ಟಿ ಖಾದರ್ ಮೂಲಕ ಈ ಒಂದು ಹೆಲ್ತ್ ಕಾರ್ಡ್ ನಮಗೆ ಸಿಗ್ತದೆ ಅಂತಾದರೆ, ಕರ್ನಾಟಕ ಸರ್ಕಾರದಿಂದ ಇದು ಸಿಗ್ತದೆ ಅಂತಾದರೆ, ಅದನ್ನು ನಾವು ಸದುಪಯೋಗಪಡಿಸಿಕೊಳ್ಳುವಂಥ ಜವಾಬ್ದಾರಿ ನಮ್ಮಲ್ಲಿದೆ. ಆ ಕಾರ್ಡನ್ನು ನಾವು ಸದುಪಯೋಗಪಡಿಸಿಕೊಳ್ಳಬೇಕು, ಅದು ನಮ್ಮೆಲ್ಲರ ಜವಾಬ್ದಾರಿ. ಇದನ್ನು ನಾವು ಮಾಡಬೇಕಾಗಿದೆ. ಆವಾಗ ಏನಾಗ್ತದೆ ಅಂದರೆ, ಈ ರೀತಿಯಾದಂಥ ಕಾರ್ಯಕ್ರಮಗಳಿಗೆ ಒಂದು ವಿಶೇಷವಾದಂತಹ ಒಂದು ಮಾನ್ಯತೆ ಬರ್ತದೆ, ಅದಕ್ಕೆ ಒಂದು ವಿಶೇಷವಾದಂಥ ಅರ್ಥವೂ ಕೂಡ ಬರ್ತದೆ. ಮುಖ್ಯವಾಗಿ ನಾವು ಇಲ್ಲಿ ನಮಗೆ ನಮ್ಮ ಯು ಟಿ ಖಾದರ್ ಅಂತ ಹೇಳುವಾಗ ನನಗೆ ರವೀಂದ್ರ ಮಾಸ್ಟರ್ ಅವರನ್ನು ಹೊಗಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಕೆಲವರು. ಹೊಗಳುವುದಲ್ಲ, ಇದೆಂತದಂದರೆ ಸತ್ಯಾಂಶವನ್ನು ಹೇಳುವುದು. ಇಲ್ಲೊಂದು ಬ್ರಿಡ್ಜ್ ಆಗಿದೆ ನೋಡಿ, ಈ ಬ್ರಿಡ್ಜ್ ಈಗ ಎಷ್ಟು 1,000 ಜನಗಳು ಹೋಗ್ತಾ ಇದ್ದಾರೆ, ಎಷ್ಟು 1,000 ವಾಹನಗಳು ಹೋಗ್ತಾ ಉಂಟು ಇಲ್ಲಿ. ಅದು ನಾವು ನಮ್ಮಂಥವ್ರು ಹೇಳಲೇಬೇಕು, ನಾವು ಯಾವ ಪಕ್ಷಕ್ಕೂ ಸೇರಿದವರಲ್ಲ. ಆದ ಕಾರಣ ನಾವು ನಿರ್ಭೀತಿಯಿಂದ ಇದನ್ನು ಹೇಳಬೇಕು. ಅದು ಯಾವುದೇ ಪಕ್ಷದಲ್ಲಿ ಇರಲಿ, ಯಾವುದೇ ವ್ಯಕ್ತಿಯಾಗಿರಲಿ, ಅವರು ಒಳ್ಳೆಯ ಕೆಲಸವನ್ನು ಮಾಡಿದರೆ ನಾವು ಒಳ್ಳೆಯ ಕೆಲಸ ಅಂತಲೇ ಹೇಳಬೇಕು. ಅದರಲ್ಲಿ ಯಾವುದೇ ರೀತಿಯ ಮುಜುಗರವನ್ನು ನಾವು ಮಾಡುವಂಥ ಅಗತ್ಯ ಇಲ್ಲ. ಯಾಕೆಂದರೆ ಒಳ್ಳೆಯ ಕೆಲಸಗಳು ನಡೆಯುವಾಗ ನಾವು ಎಲ್ಲರೂ ಕೂಡ ಒಳ್ಳೆಯ ಭಾವನೆಯನ್ನು ಹೊಂದಿರಬೇಕು ಎನ್ನುವಂಥದ್ದು. ಬ್ರಿಡ್ಜ್ ಆಗಿದೆ ನೋಡಿ, ಇಲ್ಲಿ ಒಂದು ಒಳ್ಳೆಯ ಗ್ರಾಮ ಪಂಚಾಯತ್ ಆಗಿದೆ, ಸೃಷ್ಟಿಯಾಗಿದೆ, ಇಲ್ಲೊಂದು ಒಳ್ಳೆಯ ಹೆಲ್ತ್ ಸೆಂಟರ್ ಆಗಿದೆ, ಎಲ್ಲ ಒಳ್ಳೆಯ ಶಾಲೆಗಳುಂಟು, ಕಾಲೇಜಿಗೆ PUC ಕಾಲೇಜ್ ಆಗ್ತಾ ಉಂಟು, ಎಲ್ಲ ನೀರಿನ ವ್ಯವಸ್ಥೆ ಉಂಟು,
ವಿದ್ಯುತ್ತಿನ ವ್ಯವಸ್ಥೆ ಉಂಟು ನೋಡಿ, ಮಾರ್ಗ ಮನೆ ಮನೆಗಳಿಗೆ ಮಾರ್ಗ ಆಗಿದೆ. ಆದ ಕಾರಣ ಇಂತಹ ಒಂದು ಅಭಿವೃದ್ಧಿಶೀಲ ಕೆಲಸಗಳಾಗ್ತಾ ಇರುವಂಥ ಯಾರು ಅದನ್ನು ಮಾಡ್ತಾರ ಆ ಅಭಿವೃದ್ಧಿ ಕೆಲಸಗಳೇ ಅವರನ್ನು ರಕ್ಷಣೆ ಮಾಡ್ತದೆ. ಆದ ಕಾರಣ ಯಾವುದೇ ರಾಜಕಾರಣಿಗಳಿರಲಿ ಭಾಷಣದ ಮೂಲಕ ಅವರನ್ನು ರಕ್ಷಣೆ ಮಾಡುವಂಥದ್ದಲ್ಲ. ಯಾವುದೇ ರಾಜಕಾರಣಿಗಳವರಿರಲಿ ಅವರು ಭಾಷಣ ಮಾಡುವುದರಿಂದ ಒಳ್ಳೆಯ ವ್ಯಕ್ತಿ ಆಗುವುದಿಲ್ಲ. ಅವರು ಯಾವುದರಿಂದ ಒಳ್ಳೆಯ ವ್ಯಕ್ತಿ ಆಗ್ತಾರೆ ಅಂದರೆ ಜನಸೇವೆಯ ಮೂಲಕ ಜನರ ಮನಸ್ಸನ್ನು ಗೆಲ್ಲಬೇಕು. ಆಗ ಮಾತ್ರ ಅವರು ಒಳ್ಳೆಯ ರಾಜಕಾರಣಿ ಆಗ್ತಾರೆ. ಅಂಥದ್ದನ್ನು ಯುಟಿ ಖಾದರ್ ಅವರು ಮಾಡ್ತಾ ಇದ್ದಾರೆ. ಆದ ಕಾರಣ ಸಮಸ್ತ ಈ ನಾಗರಿಕರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಯನ್ನು ಮಾತ್ರ ಅಲ್ಲ, ಕೃತಜ್ಞತೆಯನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ. ಇಂದು ಈ ಒಂದು ಕಾರ್ಯಕ್ರಮ ಅವರು ಏನು ಮಾಡಿದ್ದಾರಾ ಅದಕ್ಕೆ ಸಂಪೂರ್ಣ ಜನಗಳಾದಂಥ ತಾವೆಲ್ಲರೂ ಕೂಡ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಿ. ಯಾರ್ಯಾರು ಅವರು ಅಂತಲ್ಲ, ಯಾರ್ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ನಾವು ಏನು ಮಾಡಬೇಕು, ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಬೇಕು. ಅಲ್ಲಿ ನಾವು ಜಾತಿ ಭೇದ, ಧರ್ಮ ಭೇದ, ವರ್ಗ ಭೇದ, ಪಕ್ಷ ಭೇದಗಳನ್ನೆಲ್ಲ ಮಾಡಲೇಬಾರ್ದು. ಒಳ್ಳೆಯ ಕೆಲಸ ಎಲ್ಲಿ ನಡೀತದೋ ಅಲ್ಲಿ ನಾವೆಲ್ಲರೂ ಎಲ್ಲ ಜಾತಿ ಧರ್ಮದವರು ಒಟ್ಟಾಗಿ, ಎಲ್ಲ ಪಕ್ಷದವರು ಒಟ್ಟಾಗಿ ಅದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾ ಬಂದಾಗ ನಮ್ಮ ಊರು ಅಭಿವೃದ್ಧಿ ಆಗ್ತದೆ, ನಮ್ಮ ಊರು ಒಳ್ಳೆಯದಾಗ್ತದೆ. ಉಳ್ಳಾಲ ಎನ್ನುವಂತಹ ಈ ಕ್ಷೇತ್ರ ಇದು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಗುರುತಿಸಲ್ಪಟ್ಟಂಥ ಜಾಗ ಆಗಿದೆ. ಯಾಕೆ ಅಂತ ನೀವು ಪ್ರಶ್ನಿಸ್ಬೋದು. ಇಲ್ಲಿ ಎಷ್ಟೋ ಈ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ಮೆಡಿಕಲ್ ಕಾಲೇಜುಗಳುಂಟು, ಇಂಜಿನಿಯರಿಂಗ್ ಕಾಲೇಜುಗಳುಂಟು, ಎಷ್ಟೋ ವಿದ್ಯಾಸಂಸ್ಥೆಗಳುಂಟು, ಕಂಪನಿ, ಬೇರೆ ಬೇರೆ ಒಂದು ಏನೇನು ಸಾಧಕವಾದಂಥ ಕಾರ್ಯಗಳು ಒಂದು ಜಾಗದಲ್ಲಿ ಆಗಬೇಕು ಅದೆಲ್ಲ ಈ ಉಳ್ಳಾಲ ಕ್ಷೇತ್ರದಲ್ಲಿ ಆಗಿದೆ. ನಾವು ಅದರ ಸದುಪಯೋಗವನ್ನೆಲ್ಲ ಪಡೀತಾ ಇದ್ದೇವೆ ಎನ್ನುವಂಥ ಮಾತಿನೊಂದಿಗೆ ಎಲ್ಲರೂ ಕೂಡ ಜಾತಿ ಧರ್ಮ ವರ್ಗ ಭೇದ ಮರೆತು, ಪಕ್ಷ ಭೇದ ಮರೆತು ಇಂತಹ ಅಭಿವೃದ್ಧಿ ಕೆಲಸಗಳಿಗೆ ಸಹಕಾರವನ್ನು ಕೊಡ್ತಾ ಬನ್ನಿ. ಆಗ ನಮಗೆ ಯಾವಾಗಲೂ ದೈವಾನುಗ್ರಹ ಇರ್ತದೆ. ನಾವು ಯಾವಾಗಲೂ ಮನೆಯಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿರಲಿಕ್ಕೆ ಸಾಧ್ಯ ಆಗ್ತದೆ, ಆರೋಗ್ಯವಂತ ವ್ಯಕ್ತಿಗಳಾಗಲಿಕ್ಕೂ ಸಾಧ್ಯ ಆಗ್ತದೆ. ಅದಕ್ಕೆ ಭಗವಂತನು ನಮಗೆ ಯಾವಾಗಲೂ ಅನುಗ್ರಹವನ್ನು ಕೊಡ್ತಾನೆ ಎನ್ನುವಂತಹ ಮಾತಿನೊಂದಿಗೆ ನಾವು ಪ್ರತಿ ಮನೆಯಲ್ಲಿ ಆರೋಗ್ಯವಂತ ಮಕ್ಕಳನ್ನು ಸೃಷ್ಟಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಯಾಕೆಂದರೆ ಆರೋಗ್ಯವೇ ಭಾಗ್ಯ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಆರೋಗ್ಯ ಇಲ್ಲದಿದ್ದರೆ ನಮಗೆ ಯಾವುದೇ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ನಮ್ಮ ಹಿರಿಯರು ಹೇಳಿದ್ದಾರೆ ಏನು ಅಂತಂದರೆ, ಈ ದೇಹವೇ ದೇವಾಲಯ, ಆತ್ಮವೇ ದೇವರು ಅಂತ. ಯಾಕೆ ಹೇಳಿದ್ದಾರೆ ಅಂತಂದರೆ, ನಮ್ಮ ಶರೀರವನ್ನು ನಾವು ಜೋಪಾನವಾಗಿ ಆರೋಗ್ಯಕರವಾಗಿ ಕಾಪಾಡಿಕೊಳ್ಳಬೇಕು ಎನ್ನುವಂಥ ಮಾತಿನೊಂದಿಗೆ ಆ ಒಂದು ವಿಚಾರವನ್ನು ನಾವು ಇನ್ನಷ್ಟು ಅರ್ಥೈಸಿಕೊಂಡು ನಮ್ಮ ಮಕ್ಕಳನ್ನು ಆರೋಗ್ಯವಂತ ಮಕ್ಕಳನ್ನಾಗಿ ಸೃಷ್ಟಿಸುವಂಥ ಕೆಲಸವನ್ನು ನಾವು ಮಾಡಿದೆವು ಅಂತಾದರೆ ನಮ್ಮ ಮನೆಯೂ ಕೂಡ ಏನಾಗಿರ್ತದೆ, ನೆಮ್ಮದಿಯಿಂದ ಇರಲಿಕ್ಕೆ ಆಗ್ತದೆ, ಸಮಾಜದಲ್ಲಿಯೂ ನೆಮ್ಮದಿಯಿಂದ ಆಗ್ತದೆ, ದೇಶದಲ್ಲಿಯೂ ಕೂಡ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾತಿನೊಂದಿಗೆ ಹರೇಕಳ ಗ್ರಾಮ ಈ ರೀತಿಯಲ್ಲಿ ಒಂದು ಆದರ್ಶ ಗ್ರಾಮವಾಗಿ ನಮ್ಮ ಈ ದೇಶದಲ್ಲಿ ಮೂಡಿ ಬರಲಿ. ಒಳ್ಳೆಯ ಸಂದೇಶ ಈ ರೀತಿಯ ಒಂದು ಕಾರ್ಯಕ್ರಮಗಳಿಂದ ಜನತೆಗೆ ಸಿಗುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತು ನಿಲ್ಲಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.